ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರಾಗಿಹಳ್ಳಿ ಗ್ರಾಮದಲ್ಲಿ ಬೊಕ್ಕಸಾಗರ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ನಿಯಮಿತ ರಾಗಿಹಳ್ಳಿ ಶಾಖೆ ವತಿಯಿಂದ ಸ್ವಸಹಾಯ ಗುಂಪುಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಸ್ವಸಹಾಯ ಗುಂಪುಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಬೊಕ್ಕಸಾಗರ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷರಾದ ಬೆಳ್ಳಪ್ಪ ಮತ್ತು ಉಪಾಧ್ಯಕ್ಷರಾದ ರಾಗಿಹಳ್ಳಿ ಆರ್ಡಿಆರ್ ಮಂಜುನಾಥ್ ಅವರು ಮಾತನಾಡಿ, ರಾಗಿಹಳ್ಳಿ ಗ್ರಾಮದಲ್ಲಿ 1,50,00,000 10 ಸ್ವಸಹಾಯ ಗುಂಪುಗಳಿಗೆ ಸಾಲ ವಿತರಣೆ ಮಾಡಲಾಯಿತು. ಅದನ್ನು ಒಳ್ಳೆಯ ರೀತಿ ಉಪಯೋಗಿಸಿಕೊಳ್ಳಿ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ NBI ನಾಗರಾಜ್, ಬೊಕ್ಕಸಾಗರ BN ಮಂಜುನಾಥ್, ಕಲ್ಲುವಾಳು ಆನಂದ್, ರಾಗಿಹಳ್ಳಿ ನಂಜಪ್ಪ, ಸುಷ್ಮಾ, ನರೇಂದ್ರ ಬಾಬು, ಮಲ್ಲೇಶ್ ರೆಡ್ಡಿ, ರಾಗಿಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಹನುಮಂತಪ್ಪ, ಸುನಿಲ್, ಹಿರಿಯ ಮುಖಂಡರಾದ ವೆಂಕಟೇಶ್, ಯುವ ಮುಖಂಡರಾದ ರಾಗಿಹಳ್ಳಿ ಸಂಜಯ್ ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಮಹಿಳೆಯರು ಭಾಗವಹಿಸಿದರು. ನೀವು ಏನು ಮಾಡಬೇಕಂತ ಹೇಳಿದ್ರೆ, ಇವತ್ತು ಸ್ತ್ರೀಶಕ್ತಿ ಸಂಘದವರು ನೀವು ಕೆಲವಾರು ನ್ಯೂನತೆಗಳು ನೀವು ಪಡ್ಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಸಹಕಾರ ಸಂಘದವರು ನಿಮ್ಗೆಲ್ಲರೂ ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ದಾರಾ ಇಲ್ವೋ ಗೊತ್ತಿಲ್ಲ. ಕೊಟ್ಟಿಲ್ಲಮ್ಮ? ಕೊಟ್ಟಿದ್ದೀರಾ? ಏನು ಹೇಳಿಲ್ವ ನಿಮಗೆ? ನೀವು ಸಂಘ ಕಟ್ಟಬೇಕಾದ್ರೆ ಅಂತ ಹೇಳಿದ್ರೆ ನಿಮ್ಗೆ ಹಣ ಕೊಡ್ತಾ ಇರೋದು ನಿಮ್ಮ ಸ್ವಂತಕ್ಕೆಲ್ಲ ಇದು. ನೀವೇನು ಗೊತ್ತಾ, ನಿಮ್ಮ ಸ್ವಂತವೇನಾದರೂ ವ್ಯಾಪಾರ ಮಾಡ್ಬೇಕಂತೇಳಿ ಒಂದು ಪ್ಲಾಸ್ಟಿಕ್ ವ್ಯಾಪಾರ, ಪ್ಲಾಸ್ಟಿಕ್ ಅಂತ ಈಗೆಲ್ಲ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದಾರೆ. ಏನಾದರೂ ಒಂದು ವ್ಯಾಪಾರ ತರದಲ್ಲಿ ಒಂದು ಅಂಗಡಿ ಹಾಕ್ಬೋದು, ಏನಾದರೂ ಒಂದು ವಸ್ತುಗಳು ಪ್ರಾರಂಭ ಮಾಡಿ ನೀವೆಲ್ಲ ಪಾರ್ಸಲ್ ಥರ ಕಳಿಸೋ ಥರ ಆಗ್ಬೋದು. ಆಮೇಲೆ ಬುಟ್ಟಿಗಳು ಹಿಡಿತಾ ಇದ್ರಲ್ಲ, ಅವೆಲ್ಲ ಬುಟ್ಟಿಗಳು ಎಣಿಸೋ ಥರ, ಮತ್ತು ಇನ್ನು ಅನೇಕ ಸುಮಾರು ಕಾರ್ಯಕ್ರಮಗಳು ಇದಾವೆ. ಅವು ನಿಮಗೆ ಹೇಳಿರೋಗಿಲ್ಲ, ನಿಮ್ಗೆ ಟ್ರೈನಿಂಗ್ ಕೊಡಬೇಕಾಯ್ತು. ಆ್ಯಕ್ಚುಲಿ ಸಮಾಜ ಕಲ್ಯಾಣ ಇಲಾಖೆಯವ್ರು ಬಂದು ನಿಮ್ಗೆ ಟ್ರೈನಿಂಗ್ ಕೊಡಬೇಕಾಯ್ತು. ಹೇಳಿದ್ರ ಮತ್ತೆ ಹಸು ಮೇಯ್ಸೋಕ್ಕೆ, ಕುರಿ ಮೇಯ್ಸೋಕ್ಕೆ ಇದೆಲ್ಲ ಏನು ಗೊತ್ತಾ, ಅವ್ರು ಬಂದು ನಿಮಗೆಲ್ಲ ಮೊದಲು ಹೇಳಿರ್ತಾರೆ. ಯಾಕಂದ್ರೆ ಸರ್ಕಾರದಿಂದ ಹಣ ಕೊಡಬೇಕಾದ್ರೆ ಹಣವನ್ನು ಯಾವ ರೀತಿ ನೀವು ಉಪಯೋಗ ಮಾಡ್ಕೋಬೇಕಂತೇಳಿ ಕೊಡ್ತಾ ಇರೋದು. ನೀವು ಏನು 12 ಜನ 15 ಜನ ಸಂಘದಲ್ಲಿದ್ದೀರ, ನೀವು ಹಣವನ್ನು ಹಂಚ್ಕೊಳ್ಬಾರ್ದು. ಆ ಹಣವನ್ನು ನೀವೆಲ್ಲ 12 ಜನ ಸೇರಿ ಆ ಹಣವನ್ನು ನೀವು ಯಾವುದಾದ್ರೂ ಒಂದು ವ್ಯಾಪಾರಕ್ಕೆ ಇಟ್ಕೊಂಡು ಬೆಳೆಸ್ಬೇಕು. ಅದನ್ನು ನೀವೇನು ಮಾಡ್ತಾಯಿದ್ರ, ನಮ್ಮ ಹೆಣ್ಮಕ್ಳೆಲ್ಲ ಅಲ್ಲೆಲ್ಲ ಹಂಚ್ಕೊಳ್ತಾರೆ ನೀವು ಅಲ್ವರ. ಅದೆಲ್ಲ ಗ್ರಾಮಗಳಲ್ಲಿಲ್ಲ. ಯಾಕಂತ ಹೇಳಿದ್ರೆ ನಮಗೆಲ್ಲ ಅದು ಅನುಭವಗಳಾಗಿದೆ. ಮೊದಲಿಂದ ನಾನು ಸುಮಾರು 90 ಇಸ್ವಿಯಿಂದ ಒಂದು 20-30-35 ವರ್ಷ ನಾನು ನೋಡ್ತಾ ಇದ್ದೀನಿ. ಅಂದರೆ NRLM ಅಲ್ಲಿ 5 ಲಕ್ಷ, ಅದರಲ್ಲಿ ಒಂದು 10 ಲಕ್ಷ 15 ಲಕ್ಷ. ನಿಮ್ಗೆ 5 ಲಕ್ಷ ಸಾಕಾಯ್ತಲ್ಲ. ನಾನಿದೆ ಇದು ಒಂದು ನೋಡಿದೆ. ಇದು NRL ಅಂದರೆ ಅದು ಸ್ವಲ್ಪ ಶೂನ್ಯ ಬಡ್ಡಿ ಇಲ್ಲ ನಮ್ಮದು, ಅದು ಶೂನ್ಯ ಬಡ್ಡಿ. NRL 5 ಲಕ್ಷದ ಶೂನ್ಯ ಬಡ್ಡಿ ಅದು. ನಮಗೆ 10 ಲಕ್ಷಕ್ಕೆ ನೀವು ಬಡ್ಡಿ ಕಟ್ಟಬೇಕಾಗ್ತದೆ. 12% ತರಕ್ಕೆ ಬಡ್ಡಿ ಬರ್ತಾಯಿದೆ. ಅದು 12% ನೀವು ಕಟ್ಟಿದ್ರೆ ನಿಮಗೆ ನಮ್ಮ ಹೌದತ್ತನಮ್ಮ 12% ಕಟ್ಟಬೇಕು. ಈಗ ಆಮೇಲೆ ನಿಮ್ಗೆ ಅಮೌಂಟ್ 5 ಲಕ್ಷ ನೀವು ಕಟ್ಟಿದ್ರೆ ಅದು ವಾಪಸ್ ಆಗುತ್ತೆ ನಿಮಗೆಲ್ಲ. ಇದೇನು ಕಟ್ಟಿದ್ರೆ ನೀವು ಅಲ್ಲ ನಾಗೇಶ, 5 ಲಕ್ಷ ಪೂರ್ತಿ ವಾಪಸ್ ಬಂದು ಮಾಡ್ತೇನೆ. ಈಗ 15 ಲಕ್ಷಕ್ಕೆ ಬಂದಿದೆ. ಇನ್ನು ಈ ಒಂದು 15 ಲಕ್ಷನ ನೀವು ಒಳ್ಳೆಯ ಕೆಲಸ ಉಪಯೋಗಿಸ್ಕೊಂಡು ಬೇಗ ನಮ್ಮ ಸಂಸ್ಥೆಗೆ ಸಾಲವನ್ನು ತೀರಿಸಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಿಗೆ ಈ ಒಂದು ಹಣವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶ್ರದ್ಧೆಯ ತಾಯಂದಿರಿಗೂ ಹೆಣ್ಮಕ್ಳಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಹಲವಾರು ಈ ಸಂಘದ ಬಗ್ಗೆ ಹಲವಾರು ವಿಚಾರಗಳು ನಮ್ಮ ನಾಗರಾಜನವರು ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಮ್ಮ ರಾಗಿಹಳ್ಳಿನಲ್ಲಿ ಇವತ್ತು 1,20,00,000 ಸಾಲ ಕೊಡ್ತಾರೆ ಅಂತಂದರೆ, ನಮ್ಮ ಪಂಚಾಯತ್ ಮಾನೇಕಲ್ ತಾಲೂಕಲ್ಲೇ ನಮ್ಮ ರಾಗಿಹಳ್ಳಿ ಬ್ಯಾಂಕೆ ಫಸ್ಟ್ ಒನ್ನು ಏನು ಸೇರ್ಕೊಂಡಿರೋದು ಸೇರ್ದಾರದಲ್ಲಿ ಇವತ್ತು 1,50,000 ಲಕ್ಷ ಸಾಲ ತಗೋತಾರೆ. ಖುಷಿ ಆಯ್ತದೆ. ಇದನ್ನ ಮುಂದೆ ಇವಾಗ ಹೊಸದಾಗಿ ಡೈರೆಕ್ಟರ್ ಆಗಿ ಮಂಜಣ್ಣ ಆಗವ್ರೆ, ಗೌಡ್ರಾಗಿದ್ರು. ಈಗ ನಂಜಪ್ಪ ಇಬ್ಬರು ಆಗವ್ರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ಇವ್ರು ಎಲ್ಲರಿಗೂ ಸಂಘ ಕೊಟ್ಟಿರೋ ಧನ್ಯವಾದ ಹೇಳ್ತೀವಿ. ಮತ್ತು ಅವ್ರು ಹೇಳ್ತಾವ್ರೆ ಸಂಘಕ್ಕೆ ಉಪಯೋಗಿಸ್ಕೊಂಡ್ರೆ ನೀವು ಅಂತ. ಇದನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಅನುಕೂಲ ಐತೆ. ಇದನ್ನು ಯಾವ ಥರ ಉಪಯೋಗಿಸ್ಬೇಕಂತ ಅಂದ್ಬಿಟ್ಟು ಆಗ ಮುಂದಿನ ದಿನಗಳಲ್ಲಿ ನಮ್ಮ ರಾಗಿಹಳ್ಳಿನಲ್ಲೇ ರವೀಂದ್ರ ಜಾಸ್ತಿ ಇರೋದ್ರ ಬ್ಯಾಂಕಲ್ಲಿ ಇದೇ ನಮ್ಮ ರಾಗಿಹಳ್ಳಿದೆ ಒಂದು ಬ್ಯಾಂಕ್ ಮಾಡಬೇಕು ಅಂತ ಡೈರೆಕ್ಟ್ಗಳ ಹತ್ರ ಎಲ್ಲರೂ ಮನವಿ ಮಾಡ್ತೀನಿ. ಸೊ ನಿಮ್ಮ ಕಲ್ಬಾಳದ್ದು ಒಂದೇ, ನಾವು ಕಲ್ಬಾಳಕ್ಕೆ ಬರೋಕ್ಕಾಗಲ್ಲ. ನಮ್ಮ ರಾಗಿಹಳ್ಳಿಗೆ ಒಂದು ಸರ್ಕಾರ ನಿಯಮ ಇದೆ ಮಾಡಬೇಕು ಅಂತ. ಅದನ್ನ ಡೈರೆಕ್ಟ್ಗಳು ಅದನ್ನ ಮುಂದೆ ಮಾತಾಡಿ ಅದನ್ನ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೀನಿ. Shut
ಬುಕ್ಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಇವತ್ತೇನು ರಾಗಳ್ಳಿಯಲ್ಲಿ ಸ್ತ್ರೀಶಕ್ತಿ ಸಂಘಗಳಿಗೆ 10 ಸಂಘಗಳಿಗೆ ಇವತ್ತು ನಾವು ಸರ್ಕಾರದ ವತಿಯಿಂದ 15 ಲಕ್ಷ ರೂಪಾಯಿಗಳನ್ನು ಸಾಲ ವಿತರಣಾ ಕಾರ್ಯಕ್ರಮ ಇವತ್ತು ರಾಗಳ್ಳಿ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ಸಹ ಆಗಮಿಸಿ ಈ ಗ್ರಾಮದ ಶ್ರೀಶಕ್ತಿಯ ಎಲ್ಲ ಸಂಘದವ್ರನ್ನ ಇಲ್ಲಿಗೆ ಆಗಮಿಸಿ ಅವ್ರಿಗೂ ಸಹ ನಾವು ಸಂಘದ ವತಿಯಿಂದ ಹಣವನ್ನು ಕೊಡುವಂಥ ಹಣವನ್ನು ಯಾವ ರೀತಿ ಉಪಯೋಗಿಸಬೇಕು, ಯಾವ ರೀತಿ ಅವರು ಸ್ವಾವಲಂಬಿಗಳಾಗಿ ಬದುಕಬೇಕಂತೇಳಿ ನಾವು ಈಗ ಅವರೆಲ್ಲರೂ ಸಹ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇವತ್ತೇನು ಸಹಕಾರದ ವತಿಯಿಂದ ಬರ್ತಕ್ಕಂಥ ಹಣದಲ್ಲಿ ರೈತರಿಗೆ ಸಹ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಣೆ ಮಾಡ್ತಾಯಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತೆಲ್ಲರೂ ಸಹ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ರೈತ ಬಾಂಧವರು ತಮ್ಮ ಒಂದು ಶಕ್ತಿಗೆ ಅನುಸಾರವಾಗಿ ಅವರ ಶಕ್ತಿಯಾನುಸಾರ ಇವತ್ತು ಸುಮಾರು 5 ಲಕ್ಷದ ಹಣದವರೆಗೂ ಸಹ ಸಾಲ ಕೊಡ್ತಾಯಿದ್ದಾರೆ ರೈತ ಬಾಂಧವರಿಗೆ. ಇವತ್ತು ನಮಗೇನು ರೈತ ಬಾಂಧವರಿಗೆ ಸರ್ಕಾರದ ವತಿ ಸಿಗ್ತಕ್ಕಂಥ ಹಣದಲ್ಲಿ ಅವರು ಸ್ವಂತ ದುಡಿಮೆಯನ್ನು ಉಪಯೋಗಿಸ್ಕೊಂಡು ಆ ಹಣದಲ್ಲಿ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಉತ್ತಮವಾಗಿ ಅವರು ಪ್ರಜೆಗಳಾಗಿ ಬದುಕ್ಬೋದು. ಇವರು ಕೆಲವರು ರೈತರು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಕಾರಣ ಏನಂತ ಹೇಳಿದ್ರೆ ಸರ್ಕಾರ ಮನ್ನಾ ಮಾಡ್ತೇಳಿ ಅವ್ರೇನು ಮಾಡ್ತಾರೆ, ಸಾಲವನ್ನು ಪಡ್ಕೊಂಡಾಗಿರೋ ಆಸಕ್ತಿ ಸಾಲ ಕಟ್ಟೋಗಿರೋದಿಲ್ಲ. ಏಕೆಂದರೆ ನಾವು ಇದು ಸಹಕಾರ ಕ್ಷೇತ್ರದಲ್ಲಿ ಸುಮಾರು 30-35 ವರ್ಷ ನಾವು ನೋಡ್ತಾ ಇದ್ದೀವಿ. ಅದು ನಮ್ಮ ಸರ್ಕಾರದ ವತಿಯಿಂದ ಏನು ಮಾಡ್ತಾರೆ, ಒಂದೊಂದು ಸರ್ಕಾರ ಬಂದು ಒಂದು ರೀತಿಯಾಗಿ ಏನು ಒಂದು ಆ ನಿಬಂಧನೆಗಳ ಅಳವಡಿಸ್ತಾರೆ. ಆಗ ಏನಾಗುತ್ತೆ, ನಮ್ಮ ರೈತ ಬಾಂಧವರಿಗೂ ಸ್ವಲ್ಪ ಅಡಚಣೆ ಆಗ್ತೈತೆ. ಅದಕ್ಕೆ ನಾನು ಕೇಳ್ಕೊಳ್ತಾ ಇದ್ದು ಏನಂತ ಹೇಳಿದ್ರೆ, ಸರ್ಕಾರದ ವತಿಯಿಂದ ಇರ್ಬೋದು, ನಮ್ಮ ರೈತ ಬಾಂಧವರಿಂದ ಇರ್ಬೋದು, ಯಾವುದೇ ರೀತಿಯಂಥ ಸಹಕಾರ ಕ್ಷೇತ್ರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊಂಡು ಹೋದರೆ ಯಾವತ್ತೂ ನಮ್ಮ ಸಹಕಾರ ಸಂಘ ಬೆಳೆಯೋಕ್ಕೆ ಉತ್ತಮವಾಗಿ ಬೆಳೀತೈತೆ. ಇವತ್ತು ನಮ್ಮ ಬುಕ್ಸಾಗರ ಇರ್ಬೋದು, ರಾಗಳ್ಳಿ ಇರ್ಬೋದು, ನಾವು ಇದುವರೆಗೂ ಸುಮಾರು ನಮ್ಮ ಹಿರಿಯರಾದ ವೆಂಕಟಣ್ಣಪ್ಪನವ್ರು ಇರ್ಬೋದು, ವೆಂಕಟೇಶಪ್ಪನವ್ರು ಇರ್ಬೋದು, ಇಲ್ಲಿ ಅನೇಕ ಹಿರಿಯರು, ನರಸಿಂಹಯ್ಯನವರು ಇದ್ರು, ಇಲ್ಲಿ ಅವರು ತೀರ್ಕೊಂಡಿದ್ದಾರೆ. ಹಲವರು ಅವರು ಸಹ ಈ ಗ್ರಾಮ ಮೊದಲು ಆಗಲೇ ಹೇಳಿದ್ರು, ಎಂಟಾಣಿಗೆ ನಾವೆಲ್ಲ ಕೂಲಿ ಮಾಡಿ ಬರ್ತಾಯಿದ್ದಂಥ ಜಾಗ ಅಂತ ಹೇಳ್ತಾಯಿದ್ರು. ಆ ರೀತಿಯಂಥ ಕಾಡು ಪ್ರದೇಶದಲ್ಲಿ ಇವತ್ತು ಎಲ್ಲ ರೈತ ಬಾಂಧವರು ಭಾಳ ಉತ್ತಮವಾಗಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಬೋರ್ವೆಲ್ ಹಾಕ್ಸ್ಕೊಂಡಿದ್ದಾರೆ. ಮತ್ತು ನಮ್ಮಲ್ಲಿ ಸಾಲಗಳು ಸಹ ಒಳ್ಳೆ ಉತ್ತಮವಾಗಿ ನಾವು ಸಾಲಗಳು ಕೊಡ್ತಾಯಿದ್ದೀವಿ. ಮತ್ತು ಅದೇ ರೀತಿಯಾಗಿ ವಿತರಣೆಯೂ ಸಹ ಅವರು ವಾಪಸ್ ಮಾಡ್ತಾಯಿದ್ದಾರೆ. ಆ ರೀತಿಯಾಗಿ ಇವತ್ತು ಸ್ತ್ರೀಶಕ್ತಿ ಸಂಘಗಳಿಗೆ ಇವತ್ತು ಸುಮಾರು ನಮ್ಮ ಸಂಘದ ವತಿಯಿಂದ ಬುಕ್ಸಾರ ವ್ಯವಸಾಯ ಸೇವಾ ಸಂಘದ ಇವತ್ತು ರಾಂಗಳ್ಳಿ 10 ಸಂಘಗಳಿಗೆ 15 ಲಕ್ಷ ರೂಪಾಯಿವರೆಗೂ ನಾವು ಸಾಲವನ್ನು ವಿತರಣೆ ಮಾಡಿದ್ದೀವಿ. 1,50,00,000 ರೂಪಾಯಿ ವಿತರಣೆ ಮಾಡಿದ್ದೀವಿ. ಅವರೆಲ್ಲ ಪ್ರತಿನಿಧಿಗಳು ಬಂದು, ಅಧ್ಯಕ್ಷರು ಪ್ರತಿನಿಧಿಗಳು ಬಂದು ಹೇಳಿದ್ದಾರೆ, ಅವರೆಲ್ಲ ನಾವು ಈ ಹಣವನ್ನು ನಾವು ಸ್ವಂತಕ್ಕೆ ಯಾವುದೂ ಉಪಯೋಗಿಸೋದಿಲ್ಲ. ನಾವು ಹಸು, ಕುರಿ, ಮೇಕೆ ಮತ್ತು ಟೈಲರಿಂಗು ಅನೇಕ ಕಸುಬುಗಳಿಗೆ ನಾವು ಉಪಯೋಗಿಸ್ಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಅದನ್ನು ಅವ್ರು ಉಪಯೋಗಿಸ್ಕೊಳ್ತಾರೆ. ನಮಗೊಂದು ನಂಬಿಕೆ ಇದೆ. ಯಾಕೆಂತೇಳಿದ್ರೆ ಅವರು ಸ್ವಾಭಿಮಾನಿಗಳವರು. ಅವ್ರು ಯಾವತ್ತೂ ಸಹ ಅವರು ಬೇರೆಯವರಿಗೆ ಅವರು ಮುಜುಗರ ಕೊಡೋ ರೀತಿ ಮಾಡೋದಿಲ್ಲ ಅಂತೇಳಿ ನಾವಂತೂ ಭಾವಿಸಿದ್ದೀವಿ. ಇದುವರೆಗೂ ನಾವು ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಮಾಡಿದ್ದಾರೆ ರಾಗಳ್ಳಿ ಶಾಖೆಯಿಂದ. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು 1.25 ಕೋಟಿ ರೂಪಾಯಿ ಸಾಲವನ್ನು ವಿತರಣೆ ಮಾಡಿದ್ದೀವಿ. ಆ ಸಾಲವನ್ನು ಮರುಪಾವತಿ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಅದು ಸಂತೋಷ. ಬುಕ್ಸಾಗರ ವ್ಯವಸಾಯ ಸೇವಾ ಸಹಕಾರ ಸಂಘ ನೇಮತ ಕಲ್ಲುಬಾಳು
ನಮ್ಮ ಸಂಘದ ವತಿಯಿಂದ ಇವತ್ತು ರಾಗಳ್ಳಿ ಗ್ರಾಮಕ್ಕೆ ಶ್ರೀಶಕ್ತಿ ಸಂಘಗಳ ಒಂದು ಸಂಘಕ್ಕೆ 1,50,00,000 ನಾವು ಹಣವನ್ನು ಸಾಲವಾಗಿ ಕೊಟ್ಟಿದ್ದೀವಿ ಇವತ್ತು. ಈ ಸಾಲವನ್ನು ಶ್ರೀಶಕ್ತಿ ಸಂಘದವರು ಒಳ್ಳೆಯ ಕೆಲಸಗಳು ಉಪಯೋಗಿಸ್ಕೊಂಡು ಸರಿಯಾಗಿ ನಮ್ಮ ಸಂಘಕ್ಕೆ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಆ ಭಗವಂತ ಎಲ್ಲ ರೀತಿಯ ಶಕ್ತಿ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ಬುಕ್ಸಾಗರ ಪ್ರಾಥಮಿಕ ಸ್ವತ್ತಿನ ಸಹಕಾರ ಸಂಘದಿಂದ ರಾಗಿಹಳ್ಳಿಗೆ 1.5 ಕೋಟಿಯಷ್ಟು ಇಲ್ಲಿ ಸ್ವಸಹಾಯ ಸಂಘಗಳಿಗೆ ಒಂದೊಂದು ಸಂಘಕ್ಕೆ 15 ಲಕ್ಷ 10 ಸಂಘಕ್ಕೆ ವಿತರಣೆ ಮಾಡಿದ್ದೀರಿ. ಇಲ್ಲಿ ಅದನ್ನು ಒಳ್ಳೆಯ ಕೆಲಸಕ್ಕಾಗಿ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿ ಅಂತ ಹೇಳಿ ಎಲ್ಲರಿಗೂ ಹೇಳಿದ್ದೀರಿ ಈ ಸಂಘದ ವತಿಯಿಂದ. ಬಟ್ ಅದನ್ನು ಮರುಪಾವತಿ ಮಾಡೋದಕ್ಕೆ ಒಳ್ಳೆಯ ವ್ಯಾಪಾರದಿಂದ ಮಾಡಿ ಒಬ್ಬ ಟೈಲರ್ ಮಿಷಿಂಗು ಮತ್ತು ಹಸುಗಳು ಅದೆಲ್ಲ ತೊಗೊಂಡು ಇದು ಮಾಡ್ತೀರಿ ಅಂತ ಹೇಳಿದ್ದಾರೆ. ಈ ಕೇಳಿ ಮಾಡ್ತೀನಿ. ನಿಮ್ಮ ನೇತೃತ್ವದ ಆಡಳಿತ ಮಂಡಳಿಯಲ್ಲಿ ಈ ರೈತರಿಗೆ, ಮಹಿಳಾ ಸಂಘ ಸಂಸ್ಥೆಗಳಿಗೆ ಒಳ್ಳೆ ಉಪಯೋಗ ಆಗ್ತಿದೆ. ಮುಂದೆ ಯಾವ ರೀತಿ ಏನು ಹೇಳ್ತೀವಿ? ನಮ್ಮ ಇಲ್ಲಿ ಸ್ವಸಹಾಯ ಸಂಘಕ್ಕೆ ಸಾಲ ಕೊಟ್ಟಿದ್ದೀರಿ ಮತ್ತು ರೈತರ ಸಂಘಕ್ಕೆ ಸುಮಾರು ಒಂದು 45 ಲಕ್ಷ ರೂಪಾಯಿ ಈ ಇದರಲ್ಲಿ ಕೊಟ್ಟಿದ್ದೀರಿ. ಈ ಬೆಳೆ ಸಾಲ ಕೊಟ್ಟಿದ್ದೀರಿ. ಬಟ್ ಅದನ್ನು ಒಳ್ಳೆಯ ಇದಕ್ಕೆ ಯೂಸ್ ಮಾಡ್ಕೊತಾ ಇದ್ದಾರೆ. ಅದನ್ನು ಮರುಪಾವತಿಗೂ ಅಷ್ಟೇ ಏನು ತೊಂದರೆ ಇಲ್ಲ. ನಮ್ಮ ರಾಗಹಳ್ಳಿ ಇದಕ್ಕೆ ಬುಕ್ಸಾಗರ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಇವತ್ತು ರಾಗಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 1,56,00,000 ರೂಪಾಯಿಗಳ ಅನುದಾನದಲ್ಲಿ 13 ಸಂಘಗಳಿಗೆ 10 ಸಂಘಗಳಿಗೆ 15 ಲಕ್ಷ ರೂಪಾಯಿಗಳನ್ನು ಈ ರಾಗಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಶ್ರೀಶಕ್ತಿ ಸಾಲವನ್ನಾಗಿ ವಿತರಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅಧ್ಯಕ್ಷರಾದ ಪಿಳ್ಳಪ್ಪಣ್ಣವರು, ಉಪಾಧ್ಯಕ್ಷರಾದ ರಾಗಹಳ್ಳಿ ಮಂಜಣ್ಣವರು, ಆಮೇಲೆ ಮಾಜಿ ಅಧ್ಯಕ್ಷರಾದಂಥ ವೆಂಕಟಣ್ಣವರು, ಮಾಜಿ ಅಧ್ಯಕ್ಷರಾದ ಎನ್ ಬಿ ನಾಗರಾಜಣ್ಣವರು, ನಿರ್ದೇಶಕರು, ಹಾಲಿ ನಿರ್ದೇಶಕರು ಹಾಗೂ ಮಾಜಿ ನಿರ್ದೇಶಕರುಗಳು ಹಾಗೂ ಈ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಮಹಿಳಾ ಸದಸ್ಯರುಗಳು ಇವರೆಲ್ಲರ ಆಗಮನದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬಂದಿದೆ. ಇದೇ ರೀತಿಯಾಗಿ ಎಲ್ಲ ಸಾಲ ಪಡ್ಕೊಂಡವರೆಲ್ಲ ಆ ವೃತ್ತಿಗೆ ಹಸು ತಗೋಬೋದು, ಕುರಿ ತಗೋಬೋದು, ಇನ್ನೊಂದು ಕಾರ್ಯಕ್ರಮಗಳಿಗೆ ಅನುಕೂಲ ಮಾಡಿಕೊಂಡು ಈ ಸಾಲವನ್ನು ಮರುಪಾವತಿ ಮಾಡಿ ಇನ್ನೂ ಹೆಚ್ಚಿಗೆ ಸಾಲ ತಗೊಳೋದಕ್ಕೆ ಅನುವು ಮಾಡಿಕೊಡ್ಬೇಕಂತ ಕೇಳ್ಕೊಳುತ್ತಾ ನಾನು 2 ಮಾತನ್ನು ಮುಗಿಸ್ತಾಯಿದ್ದೀನಿ. ಬುಕ್ಸಾಗರ ಬ್ಯಾಂಕ್ನ ನಿರ್ದೇಶಕ ನಂಜಪ್ಪ. ಇವತ್ತು ನಮ್ಮ ಬುಕ್ಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ನ ವತಿಯಿಂದ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಾಲಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಈ ನಮ್ಮದು ಹೊಸ ಆಡಳಿತ ಮಂಡಳಿ ಫೆಬ್ರವರಿನಲ್ಲಿ ಬಂತು. ಹಾಗಾಗಿ ನಮ್ಮ ರಾಗಿಹಳ್ಳಿ ಪ್ರದೇಶದಲ್ಲಿ ಸ್ತ್ರೀ ಶಕ್ತಿ ಸಂಘಗಳಿಂದ ಬೇಡಿಕೆ ಇತ್ತು, ನಮಗೆ ನಿಮ್ಮ ಸಂಘದಿಂದ, ನಿಮ್ಮ ಬ್ಯಾಂಕಿನಿಂದ ನಮಗೆ ಸಾಲ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅಂತ. ಮತ್ತು ಅದರಿಂದ ನಾವು ಈ ಸರಿ ಅವರಿಗೆ ಸಾಲಗಳನ್ನು ಕೊಡೋಣ ಅಂತ ಹೇಳಿ ನಮ್ಮ ರಾಗಿಹಳ್ಳಿ ಪಂಚಾಯತಿಯಲ್ಲಿ 10 ಸಂಘ ಮತ್ತು ಕಲ್ಬಾಳು ಪಂಚಾಯತಿಯಲ್ಲಿ ಒಂದು 3 ಸಂಘಕ್ಕೆ ಇವತ್ತು ಸಾಲವನ್ನು ಕೊಡಿಸ್ತಾ ಇದ್ದೀವಿ. ಮತ್ತು ಇಲ್ಲಿ ನಮ್ಮ ರಾಗಿಹಳ್ಳಿ ಪಂಚಾಯತಿ ಒಂದು ವ್ಯವಸಾಯ ಅವಲಂಬಿತ ಒಂದು ಪಂಚಾಯತಿ ಆಗಿರೋದ್ರಿಂದ ಇಲ್ಲಿಗೆ ಹೆಚ್ಚಿನ ಬೆಳೆ ಸಾಲಗಳನ್ನು ನಮ್ಮ ಬ್ಯಾಂಕಿನ ವತಿಯಿಂದ ಕೊಡ್ತಾ ಇದ್ದೀವಿ. ಹಾಗೂ ಈ ಸ್ತ್ರೀ ಶಕ್ತಿ ಸಂಘಗಳಿಗೆ ಸುಮಾರು 1.5 ಕೋಟಿಯಷ್ಟು ಹಣವನ್ನು ಇವತ್ತು ನಮ್ಮ ಬ್ಯಾಂಕಿನಿಂದ ವಿತರಣೆ ಮಾಡಿದ್ದೀವಿ. ಅದನ್ನು ಎಲ್ಲ ಸಂಘದವರು ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅದನ್ನು ಮತ್ತೆ ನಮ್ಮ ಸಂಘಕ್ಕೆ ಕಟ್ಟಿದ್ರೆ ಸಂಘ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ, ನಾನು ಹನುಮಂತಪ್ಪ ಅಂತೇಳಿ ಗ್ರಾಮ ಪಂಚಾಯತಿ ನಂಬರಲ್ಲಿ. ಇಲ್ಲಿ ನಮ್ಮ ರಾಗಿಹಳ್ಳಿ ಬ್ಯಾಂಕ್ನಲ್ಲಿ ಇದೇ ಫಸ್ಟು ಮೊದಲನೇ ಬಾರಿ 1,20,00,000 ರೂಪಾಯಿಯನ್ನು ಈ 1,50,00,000 ರೂಪಾಯಿಯನ್ನು ಕೊಡ್ತಾಯಿವ್ರೆ. ಕೊಟ್ಟಿರೋದ್ರಿಂದ ನಮ್ಮ ಡೈರೆಕ್ಟರ್ಗಳು ಆಗಿರೋದ್ರಲ್ಲಿ ಈಗ ಉಪಾಧ್ಯಕ್ಷರು ಮಂಜಣ್ಣ, ಪಿಳ್ಳಪ್ಪಣ್ಣವ್ರ ಅಧ್ಯಕ್ಷರು, ಮತ್ತು ನಾಗರಾಜಣ್ಣವರು, ಮತ್ತು ದೊಡ್ಡಂಟಣ್ಣಪ್ಪನವರು, ಮತ್ತು ವೆಂಕಟೇಶಣ್ಣ, ನಂಜಪ್ಪ ಇವರೆಲ್ಲ ಶ್ರಮಪಟ್ಟು ನಮ್ಮ ರಾಗಿಹಳ್ಳಿ ಹಿಂದುಳಿದ ಪಂಚಾಯತಿ, ನಮ್ಮ ಆನೇಕಲ್ ತಾಲೂಕೆ ಹಿಂದುಳಿದ ಪಂಚಾಯತಿ, ಏನೋ ರೈತರು ಮತ್ತು ಕೈಗಾರಿಕೆ ಮಾಡೋದಾಗಲಿ, ಕೂಲಿ ಮಾಡೋದಾಗಲಿ, ಒಂದು ಬಿಸ್ನೆಸ್ ಮಾಡೋದಾಗಲಿ, ಒಂದು ಹಸು ಆಗಲಿ, ಒಂದು ಕರು ಆಗಲಿ, ಒಂದು ಕುರಿ ಆಗಲಿ ಸಾಕಾಣಿಕೆ ಮಾಡ್ತಾರೆ. ಮತ್ತು ಯಾವುದೇ ಹಣ ಕಟ್ಟೋದ್ರಲ್ಲಿ ಯಾವುದು ಹಿಂದೆ ಮುಂದೆ ಇಲ್ಲ, ಅವತ್ತಿಂದ ಯಾವುದೂ ಇದಿಲ್ಲ, ಚೆನ್ನಾಗಿ ಕಟ್ಕೊಂಡ್ಬಂದಿದ್ದಾರೆ. ಅದಕ್ಕೆ ಸಂಸ್ಥೆನೂ ಚೆನ್ನಾಗಿ ಬೆಳೆದೈತೆ. ಇವ್ರಿಗೆ ಇವರೆಲ್ಲರಿಗೂ ನಮಗೆ ಮಾಡಿಕೊಟ್ಟಿದೆ, ಓಡಾಡಿ ಕೊಡ್ತಿರೋದಕ್ಕಿದೆ ಫಸ್ಟ್ ಮೊದಲನೇ ಬಾರಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಹೆಸರು ಮುಗಿಸ್ತೀನಿ.